ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಯಾವಾಗ? ಕನಸ ಕಾಣ್ಬೇಕಲ್ಲ. 11 ವರ್ಷದಿಂದ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿ ಕೆಲಸ ಮಾಡ್ತಾ ಇದಾರೆ. ಮುಂದಕ್ಕೂ ಇನ್ನು 20 ವರ್ಷ ಬಿಜೆಪಿನೇ ಕೇಂದ್ರದಲ್ಲಿ NDA ಜೊತೆ ಅಲಯನ್ಸ್ ಪಾರ್ಟ್ನರ್ ಆಗಿ ಸರ್ಕಾರ ನಮ್ದೇ ಇರುತ್ತೆ. ಆದ್ರೆ ಅವ್ರು ಹೇಳುವ ಮಾತುಗಳಿದೆಯಲ್ಲ, RSS ಹೆಂಗ್ ಬ್ಯಾನ್ ಮಾಡ್ಬಿಡ್ತಾರೆ? ಕಾಂಗ್ರೆಸ್ 3 ಬಾರಿ ಬ್ಯಾನ್ ಮಾಡಿರ್ಲಿಲ್ವಾ? ಎಮರ್ಜೆನ್ಸಿ ಟೈಮಲ್ಲಿ ಒಂದ್ಸಲ, ಅದಾದ್ಮೇಲೆ ಮೊನ್ನೆ ರಾಮ ಮಂದಿರದ ವಿಷಯದಲ್ಲಿ ಒಂದ್ಸಲ ಬ್ಯಾನ್ ಮಾಡಿರ್ಲಿಲ್ವಾ? ಆಮೇಲೆ ಬ್ಯಾನ್ ವಾಪಸ್ ತೆಗೆದಾರೆ ಯಾರೋ, ಇದೇ ಕಾಂಗ್ರೆಸ್. ಪ್ರಿಯಾಂಕಾ ಖರ್ಗೆ ಎಲ್ಲಿದ್ರು? ಶಾಲೆಗೆ ಹೋಗ್ತಾ ಇದ್ರು. ಇವ್ರ ತಂದೆಯವರು ಇರ್ಲಿಲ್ವಾ ರಾಜಕಾರಣದಲ್ಲಿ? ಇವ್ರ ತಂದೆಯವ್ರ ನೇತೃತ್ವದಲ್ಲೇ ಸರ್ಕಾರ ಬ್ಯಾನ್ ಅನ್ನು ವಾಪಸ್ ತೆಗಿಲಿಲ್ವಾ? ಮಾತು ಬರುತ್ತೆ, ಚಪ್ಪಲಕ್ಕೆ ಮಾತಾಡ್ತೀನಿ ಅನ್ನೋರಿಗೆ ಏನ್ ಹೇಳೋದು? RSS ರಾಷ್ಟ್ರದ್ರೋಹಿ ಅಂತ. ಹೆಂಗೆ ರಾಷ್ಟ್ರದ್ರೋಹಿ? ಯಾವ ಆಂಗಲ್ ಅಲ್ಲಿ ಹೇಳ್ತಾರೆ ರಾಷ್ಟ್ರದ್ರೋಹಿ ಕೆಲಸ ಮಾಡ್ತಿದೆ ಅಂತ ಹೇಳಿ? ಇವ್ರಿಗೆ ಏನೋ ಗೊತ್ತಿಲ್ಲದೆ ಏನೋ ಮಾತಾಡ್ತಾರೋ ಅಂತ ಪ್ರಿಯಾಂಕಾ ಖರ್ಗೆ ಅವರು. ನನಗನ್ಸುತ್ತೆ ಇತ್ತೀಚೆಗೆ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ, ಸ್ಥಿಮಿತ ಇಲ್ಲದೆ ಮಾತಾಡ್ತಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಇವ್ರೆಲ್ಲಿದ್ರು ಅವಾಗ ಇವ್ರು ಇನ್ನು ಚಿಕ್ಕವರಲ್ಲ, ಕಾಲೇಜಲ್ಲಿ ಓದ್ತಾ ಇದ್ರಲ್ಲ ಬ್ಯಾನ್ ಆಗಿದ್ದ ಟೈಮಲ್ಲೇ. 92, 94ರಲ್ಲಿ ಎಲ್ಲಿದ್ರು ಇವರು? ಇವತ್ತೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀನಿ. ಅಪ್ಪನ ಆಶ್ರಯದಲ್ಲಿ ನೆರಳಿನಲ್ಲಿ ಬೆಳೆದಿರುವಂತದ್ದನ್ನ ಜ್ಞಾಪಿಸ್ಕೊಳ್ದೇನೆ ಬಹಳ ದೊಡ್ಡ ಲೀಡರ್ ತರ ಮಾತಾಡಿದ್ರೆ, ಇವ್ರು ಲೀಡ್ರೇ, ಅಲ್ಲಿಗೆ ಗೆಲ್ಸಿದ್ದಾರೆ, ಜನರಿಗೆ ಗೌರವ ಕೊಡ್ಬೇಕು, ಒಪ್ಕೋತೀವಿ. ಆದ್ರೆ RSS ಬಗ್ಗೆ ಮಾತಾಡ್ತೀನಿ ಅಂದ್ರೆ, RSS ನಾಳೆ 100 ವರ್ಷ ಬರ್ತಿದೆ, ಅದಕ್ಕೆ ವಿರುದ್ಧ ಏನಾದ್ರು ಮಾತಾಡ್ತಿದ್ದಾರೆ. ಏನ್ ಗೊತ್ತಿದೆ ಇವ್ರಿಗೆ RSS ಬಗ್ಗೆ? ಯಾವತ್ತಾರು ಒಂದ್ ದಿವಸ ಶಾಖೆಗೆ ಹೋಗಿದಾರ? RSS ಅಲ್ಲಿ ಒಂದ್ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರ? ಏನು ಮಾಡದೆ ಸುಮ್ನೆ RSS ಬಗ್ಗೆ ಮಾತಾಡ್ಬಿಟ್ರೆ ದೇಶದ್ರೋಹಿ ಎಲ್ಲಿದೆ? ಹಂಗಾದ್ರೆ ಖಂಡಿತ 1 ಗಂಟೆಗಳ ಕಾಲ ಶಾಖೆಗೆ ಬರ್ಲಿ, ಶಾಖೆಯಲ್ಲಿ ಏನ್ ಚಟುವಟಿಕೆ ನಡೀತಾ ಇದೆ ಅಂತ ನೋಡ್ಲಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದ್ರೆ ಅದು ತಪ್ಪಲ್ವಂತೆ. ಇವತ್ತು RSS ಬಗ್ಗೆ ಮಾತಾಡ್ತಾರೆ. ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರೇ, 1 ಗಂಟೆಗಳ RSSನ ಶಾಖೆಗೆ ಓಡ್ ಬನ್ನಿ. 1 ಗಂಟೆ ಕಾಲದ ನೀವು ಎಷ್ಟೊತ್ತು ಕೂತ್ಕೊಳ್ಳಕ್ಕಾಗತ್ತೆ ಅಷ್ಟೊತ್ತು ಕೂತ್ಕೊಳ್ಳಿ, ಅಲ್ಲೇನ್ ನಡೆಯುತ್ತೆ ಅಂತ ನೋಡ್ಕೊಂಡ್ ಬನ್ನಿ. ಸುಮ್ನೆ ರಾಷ್ಟ್ರದ್ರೋಹ ಅಂದ್ರೆ ಏನರ್ಥ? ಇದನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ. ಇಡೀ ಕಾಂಗ್ರೆಸ್ ಮಾಡ್ತಿರೋದೇ ಅದು. ಕಾಂಗ್ರೆಸ್ ಅವರು ಅವರ ಎಲ್ಲ ಹುಳುಕುಗಳನ್ನ ಮುಚ್ಕೊಳ್ಳುವಂತದಕ್ಕೋಸ್ಕರ ಬೇರೆ ಬೇರೆ ವಿಷಯಾಂತರವನ್ನ ಮಾಡ್ತಾ ಇದ್ದಾರೆ. ಇದು ಅದರ ಒಂದು ವಿಷಯಾಂತರದ ಒಂದು ಭಾಗ ಅಷ್ಟೇ. ರವಿಕುಮಾರ್ ಅವರು ನನ್ನ ಹತ್ರ ಹೇಳಿರ್ಲಿಲ್ಲ ಅಂತ ಹೇಳಿದರೆ, ನಿನ್ನೆ ಹೈಕೋರ್ಟ್ ಮಧ್ಯಂತರ ರಿಲೀಫ್ ಅನ್ನು ಕೊಟ್ಟಿದ್ದೆ. ಆದ್ರೆ ಯಾವುದೇ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು ಆತರ ಮಾತಾಡಿದ್ರೆ ಅದು ಸರಿಯಲ್ಲ ಅನ್ನೋದು ಎಲ್ಲರ ಮಾತಾಡಿದ್ರೆ ಖಂಡಿತ ಸರಿಯಲ್ಲ. ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಹೌದು, ಎಲ್ಲೇ ಮೀರ್ತಾ ಇದೆ. ಎಲ್ಲ ಚೌಕಟ್ಟೊಳಗೆ ಮಾತಾಡ್ಬೇಕಾಗಿತ್ತು, ಚೌಕಟ್ಟನ್ನ ಮೀರಿ ಮಾತಾಡ್ತಾರೆ. ಇದೆಲ್ಲ ಪಾರ್ಟಿಯವರು ಎಲ್ರಿಗೂ ಹೇಳ್ಬೇಕು. ಅಂದ್ರೆ ನನಗೆ ಎಲ್ಲವೂ ಗೊತ್ತು ಅಂತ ಮಾತನಾಡಕ್ ಹೋದಂತಾದ್ರೆ ಈ ಪ್ರಾಬ್ಲಮ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಇನ್ಯಾರ ಬಗ್ಗೆ ಸಿಗದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.